रेक्सफोर्ड इंग्लिश मीडियम स्कूल, करीब जामे मस्जिद, काटीवाड़ी महल्ला, विस्वा कल्याण. New style of education for new generations, shaping future leaders with modern skill education. Rexford English Medium School. हमारे रिपोर्टर सुधाकर सूर्यवंशी की लाइव कवरेज में हुलसुर तालुके के बेलूर के किसानों ने खेतों में 8 घंटे लाइन करंट देने की मांग की। बेलूर के सभी किसानों ने हुमनाबाद के एई ऑफिसर से यह मांग की। उस समय बसवा कल्याण तालुके के एडब्ल्यू गणपति जी और हुलसुर केबी के चिड़े जी को किसानों ने अपनी समस्याएं बताईं तथा जल्द से जल्द करंट उपलब्ध कराने की विनती की। इस दौरान बेलूर के सभी किसान उपस्थित थे। किसानों ने मीडिया से बात करते हुए कहा कि यदि उनकी समस्याओं का समाधान नहीं किया गया तो आने वाले दिनों में वे बेलूर में जेल भरो आंदोलन करेंगे। सभी हमारे BK9 न्यूज जितने भी आप लाइव देख रहे हैं, लाइव कवरेज बेलूर से कर रहे हैं। बेलूर के किसानों का केबी पर आरोप है कि केबी के जो हुमनाबाद के EAW है यहाँ पर बेलूर में आ चुके हैं। उनके साथ में गणपति जी है, यहाँ पर जो चिरड़े जय जी है। इनका जो कार्य है, जो किसानों के साथ अन्याय कर रहे हैं, किसानों के साथ भ्रष्टाचार हो रहा है, यहाँ पर किसानों की लूटी हो रही है। फिर भी हम पार्ट 1 में न्यूज़ बनाए थे बेलूर में, फिर भी केबी ऑफिसर की बहुत ही बड़े पैमाने पर लापरवाही हो रही है। कर्नाटक राज्य में जो कांग्रेस सरकार है, क्या इनके ऊपर एक्शन हो पाएगा? क्या जो बेलूर के किसान हैं इनके ऊपर ऐसी ही लापरवाही होती रहेगी? जो स्थायी MLA शरणु सलगर जी को भी इन्होंने अपनी बातचीत बताई है। क्या बसवा कल्याण के MLA शरणु सलगर जी के एक्शन ले पाएंगे? क्या बेलूर के साथ जो केबी ऑफिसर है ऐसी लापरवाही करते रहेंगे? इस संदर्भ में हुमनाबाद के जो EAW है यहाँ पर पहुंच चुके हैं। अभी हमारे हुमनाबाद के जो यही है यहाँ पर बेलूर में पहुंच चुके हैं। क्या किसानों को न्याय मिलता? क्या किसानों को न्याय मिलेगा? क्या किसानों के साथ ऐसे ही जो केबी के ऑफिसर लापरवाही करते रहिए? ऐसे ही सनसनी खबरों के लिए देखते रहिए BK9 न्यूज। सुधाकर सूर्यवंशी की आवाज बेलूर महाजनता के साथ। ಸರ್ ನಮಸ್ಕಾರ. ಬೇಲೂರು ರೈತರಿಗೆ ಫಸ್ಟ್ ಹಿಂಗೆ ಅನ್ಯಾಯ ಆಗ್ಲತ್ತ ಸರ್. ಫಸ್ಟ್ ಬಾರಿದಾಗಿ ಅವ್ರು ಸುದ್ದಿ ಮಾಡಿದ್ರು ಸರ್. ಇನ್ನು ಬಿ ಇದು ಸಮಸ್ಯೆ ಬಗೆಹರಿಸಿಲ್ಲ ಸರ್. ನೀವು ಹೊಡೆದಂಗೆ ಮಾಡಿ ಹತ್ತಂಗೆ ಮಾಡಿ ಇನ್ನು ಇವ್ರಿಗೆ ನ್ಯಾಯ ಕೊಡ್ತಾರೆ ಹಿಂಗೆ ಇದು ನಡೀತು ಸರ್. ತಮ್ಮ ಅಭಿಪ್ರಾಯ ಏನು ಸರ್? ಜೋಡಿ ಖಂಡಿತ ನ್ಯಾಯ ಕೊಡೋದು ಒಂದು ಧರ್ಮ ಅದ. ಇವರಿಗೆ 7 ತಾಸು ನಿರಂತರವಾಗಿ ಈ ಪ್ರಕೃತಿ ಗಾಳಿ ಮಳೆಯಿಂದ ಸ್ವಲ್ಪ ಸುಮಾರು ದಿವಸದಿಂದ ನಿರಂತರವಾಗಿ ಇವರಿಗೆ ವಿದ್ಯುತ್ ಹೋಗಿಲ್ಲ. ಆಮೇಲೆ ಸಿಬ್ಬಂದಿ ಕೊರತೆ ಇದೆ. ನಾನು ಕೂಡ ನನ್ನೆಲ್ಲ ಮೇಲಾಧಿಕಾರಿಗಳಿಗೂ ಇದ್ರ ಬಗ್ಗೆದಾಗೆಲ್ಲ ಮಾಹಿತಿ ಕೊಟ್ಟಿದ್ದೀನಿ. ಬೇಲೂರು ಒಂದೇ ಅಂತಲ್ಲ, ಟೋಟಲಿ ನಮ್ಮ ವಿಭಾಗದಲ್ಲಿಯೇ ಸಿಬ್ಬಂದಿದು C ಗ್ರೂಪ್ D ಗ್ರೂಪ್ ತುಂಬ ಕೊರತೆ ಇದೆ. ಆದರೂ ಕೂಡ ನಾನು ಇದ್ದಿರತಕ್ಕಂಥ ಸಿಬ್ಬಂದಿಗಳು, ಉಪವಿಭಾಗಾಧಿಕಾರಿಗಳು ಅವ್ರವ್ರ ಅವಶ್ಯಕತೆಗೆ ತಕ್ಕಂಗೆ ರಾಜೇಶ್ವರ್ಲಿಂದ ಹುಲ್ಸೂರ್ಗೆ, ಆಮೇಲೆ ಬೇರೆ ಮತ್ತೊಂದು ಅವರು ಬೇಲೂರ್ದೇನು ರೈತರು ಹೇಳ್ತಾ ಇದ್ದಾರೆ ನಿಮ್ಗೆ, ಏನು ನೀವು ಹೇಳಿಕೆ ಕಾರ್ಯರೂಪದಾಗ ಕೊಡ್ತೀರಿ ಏನು ರೈಟಿಂಗ್ದಾಗ ಕೊಡ್ತೀರಿ ಸರ್? ನಾನು ಅವ್ರ ರೈಟಿಂಗ್ದಾಗ ಬೇಡಿಕೆ ಇದೆ ಸರ್. ಬೇಲೂರು ನಾವು ಕಾರ್ಯ ಮಾಡಿ ತೋರಿಸ್ತೀವಿ ಅವರಿಗೆ. 3 ದಿವಸದಾಗ ನಾನು ಮೊಟ್ಟ ಮೊದಲನೇದಾಗಿ ಬಂದೀನಿ. ನಾನು 3 ದಿವಸದಾಗ ಅವರಿಗೆ ಒಂದು ಆಶ್ವಾಸನೆ ಕೊಡ್ತೀನಿ. ನಾನು ಮಾನಿಟರ್ ಮಾಡ್ತೀನಿ. ಅವ್ರಿಗೆ ಬೇಕಾಗಿರೋದು 7 ತಾಸು ನಿರಂತರವಾಗಿ 3 ಫೇಸ್ ವಿದ್ಯುತ್ ಸಪ್ಲೈ ಕೊಡಬೇಕಂತ, ಅದನ್ನು ಕೂಡ ಪೂರೈಸ್ತೀನಿ. ಆಮೇಲೆ ರಾತ್ರಿ ಹೊತ್ತು ಸಿಂಗಲ್ ಫೇಸ್ ಕೇಳ್ತಾ ಇದ್ದಾರೆ. ರಾತ್ರಿ ಹೊತ್ತು ಕೂಡ ಸಿಂಗಲ್ ಫೇಸ್ ಅವರಿಗೆ ಹರಿಸ್ಲಿಕ್ಕೆ ಕ್ರಮ ವಹಿಸ್ತೀನಿ. ಅದೇ ಇವತ್ತಿಂದನೇ ಕೊಡಕ್ಕೆ ಹಚ್ತೀನಿ. ದಯವಿಟ್ಟು ಸ್ವಲ್ಪ ಮಿತವ್ಯಯಾಗಿ ರಾತ್ರಿ ಹೊತ್ತಿಗೆ ಬಳಸ್ರಿ. ಸರ್ ಒಂದು ನಿಮಿಷ. ಬಸವ ಕಲ್ಯಾಣ EAW ಅವರು ಬೇಲೂರಿಗೆ ಬಂದಿದ್ದಾರೆ ಸರ್. ಗಣಪತಿ ಸರ್ ಅವ್ರು ಬಂದಿರೋ, ಅವ್ರು ಬಿ ಹಿಂಗೆ ಆಶ್ವಾಸನೆ ಕೊಟ್ಟರು ಸರ್. ಏನೋ ಕೆಲಸ ಕಾರ್ಯರೂಪಕ್ಕೆ ತಂದಿಲ್ಲ. 1-2 ದಿವಸ ಬಂದ್ರಿ, ಬಂದ್ ಮಾಡೋದು. ಅವರು ಕೂಡ ಕೆಲಸ ಮಾಡ್ಲಕ್ಕೆ ಬಂದರು. ಕೆಲಸ ನಡೀತಿತ್ತು. ಆದ್ರೆ ಏಪ್ರಿಲ್ ತಿಂಗಳಲ್ಲಿ ಆದಂಥ ಅಕಾಲಿಕ ಮಳೆ, ಆಮೇಲೆ ಇದು ಪೂರ ವೈರ್ಗಳು ಪೂರ ಒಂದ್ ವೀಕ್ ಉಳಿದಿಲ್ಲ ಸರ್. ಕುಂಠಿತ ನಾನು ಈ ಬರೋ ದಿನಗಳಲ್ಲಿ ಅದು ಮತ್ತೆ ಕೂಡ ಕಂಟಿನ್ಯೂ ಮಾಡಿಸ್ತೀನಿ. ಸ್ವಲ್ಪ ಉಪಕರಣ ಸೌಲಭ್ಯಗಳು ಕೊರತೆ ಆಗಿ ಅಲ್ಲಿರುವಂಥ ರೈತರು ಒಂದೇ ಹೇಳಿಕೆ ಇದೆ. ಬೇರೆ ಊರಿಗೆಲ್ಲ
ಬೇಲೂರು ರೈತರ ಸಲಹೆಗೆ ಯಾಕೆ ಅನ್ಯಾಯ ಮಾಡ್ತಾ ಇದ್ರಿ ಸರ್? ಇಲ್ಲ ಯಾವಾಗ ಎಲ್ಲ ಸರ್ 4 ತಿಂಗಳದಾಗ 1 ತಿಂಗಳು ಕರೆಕ್ಟ್ ಆಗಿ ಬಂದಿದೆ ಸರ್. ನಿಮ್ಗೆ ಕೇಳ್ತಾರ ಮೀಡಿಯಾ ಮುಖಾಂತರ ಹೇಳಿಕೆ ಹೇಳ್ರಿ ಸರ್, ಕೇಳ್ರಿ. ನಮ್ಮ ಊರಾಗ ಒಂದು ಲೈನ್ಮನ್ ಕೊಡತ್ತಾನ ಸರ್, ಅಲ್ಲೇ ಕ್ಲಿಯರ್ ಆಗಲ್ಲ. ನಮ್ಮ ಸೆಕ್ಷನ್ ಬೇರೆ ಸೆಕ್ಷನ್ ಒಂದೇ, ಯಾರ ರೈತರಿಗೂ ಮುಟ್ಟಿಲ್ಲ ಅಂದ್ರೆ ಅದು ಸರ್ ಮತ್ತೊಂದು ರೈತರ ಹೇಳಿಕೆ ಇದೆ ಸರ್, ಬೇಲೂರದ ರೈತರ ಹೇಳಿಕೆ ಇದೆ ಸರ್, ನಮ್ದಿಲ್ಲ ಸರ್. ಸೊ ಅವರೇ ನಮಗೆ ಮೀಡಿಯಾದವ್ರಿಗೆ ಕಳ್ಸ್ಯಾರ, ನಿಮ್ದಿಲ್ಲ ಚಿರಡೆ ಸರ್ ಏನಿದ್ದಾರೆ ಯಾರ ರೈತರದ್ದು ಫೋನ್ ರೆಸ್ಪಾನ್ಸ್ ಮಾಡಲ್ಲ. ಮಾಡ್ತಾರೆ ಸರ್, ಇಲ್ಲ, ಬೇರೆ ರೈತರದ ಹೇಳ್ಬೇಕಾಗ ಮಾಡ್ತಾರ, ಅರ್ಧ ರಾತ್ರಿ ಮಾಡ್ತಾರ. ಬೇರೆ ರಾತ್ರಿ ಬಾರಾದ್ರೂ ಕೆಲಸ ಮಾಡ್ತಾರ ನೋಡ್ರಿಪ್ಪ. ವಿದ್ಯುತ್ ಕೆಲಸ ಹಿಂಗದ, ಹಗಲು ರಾತ್ರಿ ಅವನು ಪಾಪ ಗಾಡಿಗಳ ಮ್ಯಾಗ ಓಡಾಡಬೇಕು, ಫೋನ್ ಎತ್ತಬೇಕು, LC ತಗೋಬೇಕು, LC ಕೊಡಬೇಕು, ಲೈನ್ಮೆನ್ರಿಗೆ ಪ್ಯಾರಲಲ್ಲಿ ಕೆಲಸ ಮಾಡಿಸ್ಬೇಕು, ಎದುರು ನಿಂತು ಹೋಗಿ ಯಾವುದೇ ಕಾರಣಕ್ಕೂ ಎತ್ತಲಕ್ಕಾಗಿರಲಿಲ್ಲ. ಯಾಕಂದ್ರೆ ಒಂದು ಫೋನಿಗೆ ಇರೋಂಥ ಬ್ಯಾಟ್ರಿ ಲೈಫ್ ಟೈಮ್ ಒಂದು 100-150 ಕಾಲ್ ಆಗಿದ್ದು. ಕೊನೆ ಪ್ರಶ್ನೆ ಸರ್, ಗಣಪತಿ ಸರ್ ಅವ್ರು ಬಂದ್ರು ಅದೇ ಅಶ್ವಾಸನೆ ಕೊಟ್ಟಿರ್ತಾರೆ ಸರ್. ಈ ಕೊನೆದ ಇವ್ರಿಗೇನು ಲಿಖಿತ್ ಮುಖಾಂತರ ಕೊಡ್ತೀರಿ, ಏನು ಕಾರ್ಯ ಇಲ್ಲ, ನಾ ಕಾರ್ಯ ಮಾಡಿ ತೋರಿಸ್ತೀನಿ. 3 ದಿವಸದ ನಮಗೆ ಸಮಯ ಕೊಟ್ರಿ ಅಂತಂದ್ರೆ ನಾನು 10 ಜನ ತಾತ್ಕಾಲಿಕ ಗ್ಯಾಂಗ್ಮ್ಯಾನು ಈ ಹುಲಸೂರು ಸೆಕ್ಷನ್ನಿಗೆ ಆಲ್ರೆಡಿ ಮೊನ್ನೆನೇ ಅದು ಆ ಕಾರ್ಯಾದೇಶ ಕೊಟ್ಟಿನಿ. ಆಮೇಲೆ AWರಿಗೂ ತಿಳಿಸೀನಿ, ಸೆಕ್ಷನ್ ಆಫೀಸರಿಗೂ ನಾನು 10 ಜನರನ್ನು ಸರ್. ಅವ್ರು ಮೊದಲು ಕೂಡ ಹಿಂಗೆ ಹೇಳಿದ್ರಲ್ಲ ಸರ್, ಕಾಶಪ್ಪ ಸಾಗವಿ ಇದು ಆದೇಶ ಬಂದಿದ್ದೆ, ಇವಾಗ ಬಂದು 15ನೇ ತಾರೀಕಿಗೆ ಬಂದದ ಆದೇಶ. ಜನರ ಕೊರತೆ ಇದೆ ಸಿಬ್ಬಂದಿಗೆ ಅಂತ ಹೇಳಿ ನಾವು ಕೂಡ ಮೇಲೆಲ್ಲ ಬರೆದಿದ್ಮೇಲೆ ಅದರದ್ದು ಬಂದಿದ್ದು 10-15 ದಿವಸದ ಹಿಂದೆನೇ ಬಂದಿದ್ದು. ಅದಕ್ಕೇನು ನಿಯಮಾವಳಿ ಪ್ರಕಾರ ಮಾಡಿ ತಗೋಬೇಕು, ನಾನು ತಗೊಂಡು ಆ ಕಾರ್ಯಾದೇಶ ಕೂಡ ಅವರಿಗೆ ಮಾಹಿತಿ ಕೊಟ್ಟಿದ್ದೀನಿ. ಬೇಕಾದ್ರೆ ಅದ್ರ ಕಾಪಿ ತಮಗೂ ಕೊಡ್ತೀನಿ. ಆ 10 ಜನ ನಾನು ಬಸವ ಕಲ್ಯಾಣ ಉಪವಿಭಾಗಕ್ಕೆ ಅಂತ ಕೊಟ್ಟಿನಿ. ಆದರೆ ನಿಮ್ಮೆಲ್ಲರ ಒತ್ತಾಯದ ಮೇರೆಗೆ ಆ 10 ಜನರನ್ನ ಹುಲಸೂರು ಸೆಕ್ಷನ್ನಲ್ಲಿ, ಅದು ಪರ್ಟಿಕ್ಯುಲರ್ಲಿ ಈ ಬೇಲೂರಿಗೆ ಯೂಟಿಲೈಸ್ ಮಾಡಿಕೊಂಡು ಆ 2-3 ದಿವಸ ಸಚಿತವಾಗಿ ಅದು ಯಾವುದು ಚಿಕ್ಕ ಪುಟ್ಟ ಫಾಲ್ಟ್ ಏನವ ಮೊದಲು ಅವರಿಗೆ ಪವರ್ ಸಪ್ಲೈ ರಿಸ್ಟೋರ್ ಮಾಡ್ಲಿಕ್ಕೆ ಇದು ಅವ್ರಿಗೆ ಆದೇಶ ಕೊಡ್ತೀನಿ. ಆಮೇಲೆ ಅವ್ರದ್ದು ಏನು ಬೇಡಿಕೆ ಅದ, ಕಂಬಗಳು ಬಾಗ್ಯವ, ಅವು ಕೂಡ ಹಂತವಾಗಿ ಅದನ್ನು ಸರ್. ತಾವು ಹುಮ್ನಾಬಾದ್ ಏವ್ರು ಕೂಡ ಇದ್ರಿ, ಈಗ ಬಸವ ಕಲ್ಯಾಣ AW ಗಣಪತಿ ಸರ್ ಇದ್ದಾರೆ. ಈ ಬೇಲೂರು ರೈತರ ಸಮಸ್ಯೆ ಸಲಕ್ಕೆ ಅವ್ರಿಗೆ ಏನು ಅಡ್ವೈಸ್ ಮಾಡ್ತೀರಿ ಸರ್ ಮೀಡಿಯಾ ಮುಖಾಂತರ? ಅವ್ರಿಗೆ ಏನು ಹೇಳ್ತಾ ಇರಲಿಲ್ಲ? ಅವರೇನಿಲ್ಲ, ಅವರು ಕೂಡ 5 ವರ್ಷದಿಂದ ಇಲ್ಲೇ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರಿಗೂ ಕೂಡ ಎಲ್ಲ ಗೊತ್ತಿದೆ. ಅವರು ನುರಿತವಾಗಿ ನನಗಿಂತನೂ ಸೀನಿಯರ್ ಇದ್ದಾರೆ, ಅವರಿಗೂ ಎಲ್ಲರದ್ದು ಪರಿಚಯ ಇದೆ. ನನ್ನಿಂದ ಏನು ಹೆಲ್ಪ್ ಬೇಕು ಅವರಿಗೆ ಎನಿ ಟೈಮ್ 24 ತಾಸು ಅವ್ರು ಕೇಳಿದಾಗ ನಾನು ಕೊಡೋಕ್ಕೆ ರೆಡಿ ಇದ್ದೀನಿ ಸರ್. ಇವತ್ತು ಪರಿಸ್ಥಿತಿ ಬೇಲೂರು ಗ್ರಾಮದಾಗ ಹಿಂಗಾಗಿತ್ತು ಸರ್. ಬಸವ ಕಲ್ಯಾಣ ಶಾಸಕರಿಗೆ ಫೋನ್ ಮಾಡೋಣ ನೀವು ಬಂದರೆ ಅಂಥ ಪರಿಸ್ಥಿತಿ ಬಂದ್ಯಾ ಸರ್ ರೈತರಿಗೆ ಸರ್. ಈಗ ಸರ್ಕಾರ ಕೂಡ ರೈತರ ಬಗ್ಗೆ ಹೇಳ್ತು ಸರ್. ಅಂದ್ರೆ ರೈತರಿಗೆ ಅನ್ಯಾಯ ಯಾಕೆ ಆಗ್ತಾ ಇದೆ ಅಂತ ಅವ್ರು ಅನ್ಯಾಯ ಆಗಬಾರ್ದು, ಆಗಿದೆ, ತಪ್ಪಾಗಿದ್ದರೂ ನಾವು ಕ್ಷಮೆ ಕೇಳ್ತೀನಿ. ನಾನು ಈಗ ನಿಮಗೆ ಈಗ ಏನು ಹೇಳತ್ತೀನಿ ಅದ್ರ ಪ್ರಕಾರ ಇದೇ ನಿಮಿಷದಿಂದ ನಿನ್ನೆಯಿಂದನೇ ನಾನು ಕಾರ್ಯಪ್ರವೃತ್ತ ಆಗೀನಿ. ನೀವು ಇವತ್ತು ಕರೆದಿರಿ ಅಂತಲ್ಲ, ನಾನು ನಿನ್ನೆಯಿಂದನೇ ಕಾರ್ಯಪ್ರವೃತ್ತ ಆಗೀನಿ. ನನಗೆ 1-2 ದಿವಸದಲ್ಲಿ ನಮ್ಮ ಸೆಕ್ಷನ್ ಆಫೀಸರ್ ಕೂಡ ನನ್ನ ಜೊತೆನೇ ಇದ್ದಾರೆ. ಅವರಿಗೂ ಕೂಡ ನಾನು ಮಾನಿಟರ್ ಮಾಡ್ತೀನಿ, ಕಂಟಿನ್ಯೂಸ್ಲಿ ಆಗಿ ಮಾನಿಟರ್ ಮಾಡ್ತೀನಿ. ಅವ್ರಿಗೆ ಬೇಕಾಗಿದ್ದಂಥ 7 ತಾಸು 3 ಫೇಸ್ ವಿದ್ಯುತ್ ಸಪ್ಲೈ ಹರಿಸ್ಲಿಕ್ಕೆ ಕ್ರಮ ತಗೋತೀನಿ. ಮತ್ತು ರಾತ್ರಿ ಹೊತ್ತಿಗೆ ಸಿಂಗಲ್ ಫೇಸು ಕೂಡ ಅವರಿಗೆ ಹರಿಸ್ಲಿಕ್ಕೆ ಕ್ರಮ 3 ದಿವಸ ತೋತ್ರಿ ಸರ್. 3 ದಿವಸಕ್ಕಿಂತ ಮೊದಲೇ ತಗೋತೀನಿ. ನಮ್ಮ ಹೆಸರು ಸರ್? ನಾನು ಗುರುಶಾಂತ್ ಅಂತೇಳಿ, ಪ್ರಭಾರಿ ಎಕ್ಸಿಕ್ಯೂಟಿವ್ ಇಂಜಿನಿಯರು. ನಾನು ಬಂದು 7 ತಿಂಗಳಾಯಿತು. ಸಮಸ್ಯೆ ಗೊತ್ತಾಯಿತು. ನಾನು ಯಾವುದೇ ಫೋನ್ ಬಂದರೂ ರಾತ್ರಿ 12 ಗಂಟೆಗೆ ಬಂದರೂ ನಾನು ಫೋನ್ ಎತ್ತೀನಿ, ನಾನು ಅಟೆಂಡ್ ಮಾಡ್ತೀನಿ. ಒಂದು ಲೈನ್ಮೆನ್ ಇವ್ರೇನು ಬೇಡಿಕೆ ಅದ, ಲೈನ್ಮೆನ್ ಕೇಳ್ತಾ ಇದ್ದಾರೆ. ಈಗ ಲೈನ್ಮೆನ್ ಇದ್ದಿದ್ದು ನಾನು ಆಲ್ರೆಡಿ ಅರೇಂಜ್ಮೆಂಟ್ ಆಗಿದೆ. ಇನ್ನೂ ಒಂದು ನನ್ನ ಮೇಲಾಧಿಕಾರಿಗಳಿಗೆ ಬರೆದು ಬೇರೆ ಎಲ್ಲಿ ಸರ್. 1 ನಿಮಿಷ, ಕೊನೆ ಪ್ರಶ್ನೆ. ನಿಮ್ಮ ಚಿರಡೆ ಅವರು ಇದ್ದಾರೆ ಸರ್ ಹುಲ್ಸೂರು, ಅವ್ರಿಗೇನು ಹೇಳ್ತೀರಿ ಸರ್ ಲೈನ್ಮೆನ್ ಬಗ್ಗೆ? ಅವ್ರಿಗೇನು ಅಡ್ವೈಸ್ ಮಾಡ್ತೀರಿ ಸರ್ ಮೀಡಿಯಾ ಮುಖಾಂತರ ಸರ್? ಇರ್ತಕ್ಕಂಥ ಈಗೇನು ತಾತ್ಕಾಲಿಕ ಸಿಬ್ಬಂದಿಗೇನು ಪ್ರೊವೈಡ್ ಮಾಡಿದ್ದೀನಿ, ಅವ್ರಿಗೆ ಫುಲ್ ಯುಟಿಲೈಸ್ ಮಾಡಿಕೊಂಡು ಜನರ ಬೇಡಿಕೆ ಅನ್ನೋದು ಅದರ ಅನುಗುಣವಾಗಿ ಅವ್ರು ಕೆಲಸ ಮಾಡ್ತಾರೆ ಸರ್. ಕೆಲಸ
ಯಾವುದೇ ಥರದ್ದು ಏನಾದರೂ ಅವರು ಏನಾದ್ರು ಕೆಲಸದ ಒತ್ತಡದಲ್ಲಿ ಏನಾದ್ರು ಮಾತಾಡಿದ್ರೆ ದಯವಿಟ್ಟು ಅಪಾರ್ಥ ಮಾಡ್ಕೋಬೇಕು. ನನಗೇನು ಅವ್ರ ಬಗ್ಗೆದಾಗ ಏನಾದ್ರು ಇದ್ದರೆ ನನಗೆ ಮಾಹಿತಿ ಕೊಟ್ಟರೆ ನಾನು ಬೇಕಾದರೆ ಸರ್ ಮುಂದೆ ಹಿಂಗೆ ರೈತರು ಸರಿ ಈಗ ನೀವು 3 ದಿನದ ಟೈಮ್ ಹೇಳಿದ್ರೆ ಮುಂದೆ ಅಡೆತಡೆ ಆದ್ರೆ ಅದಕ್ಕೆ ಏನು ಇಲ್ಲ. ಇದು ನೈಸರ್ಗಿಕ ಅದ, ಅದಕ್ಕೆ ಏನು ಮಾಡಿ ಇಲ್ಲ ಇದು ನೈಸರ್ಗಿಕ ಅದ. ನಾನು ದೇವರಲ್ಲ, ಇದು ಅಂಡರ್ಗ್ರೌಂಡ್ ಕೇಬಲ್ನೂ ಅಲ್ಲ. ಈಗ ಪ್ರಕೃತಿ ವಿಕೋಪ ಹೋಯ್ತು ಅಂತಂತಂದ್ರೆ ದೇವ್ರು ಬಂದ್ರು ಸರ್ ಪ್ರಕೃತಿ ಉಪಯೋಗ ಬಂದ್ರೆ ಲೈಟ್ ಇದು ನಿಮ್ ಕರೆಕ್ಟ್ ಆಗ ವೈರ್ ಇದ್ರೆ ಸರ್ ಟೈಟ್ ಇದ್ರೆ ಗಾಳಿ ಬಿಟ್ರೆ ಹೇಳಲ್ಲ ಸರ್. ಹಿಂಗ್ ಒಂದ್ ಜರ ಬಿ ಗಾಳಿ ಬಿಟ್ರೆ ಒಂದೊಂದ್ ಹತ್ತವ ಸರ್. ತೋರಿಸ್ತಾ ನೋಡ್ರಿ ಇಲ್ಲಿ ಒಂದೇ ನಿಮಿಷ ಸರ್. ಇಲ್ಲೇ ಅದ ಎಷ್ಟು ಲೈಟ್ ಇಲ್ಲೇ ಅದ ಪ್ರಶ್ನೆ ಏನಿಲ್ಲ ಬಿ ಅಲ್ಲದ ಸುತ್ತಮುತ್ತ ಗ್ರಾಮಸ್ಥ ವಿಲೇಜ್ ಅವ ಸರ್, ಬೇರೆ ಯಾವುದೇ ತಾರತಮ್ಯ ಇಲ್ಲ. ಏನಾಗುತ್ತೆ ಬೇರೆ ಕಡೆ ಅಂದ್ರೆ ಅದು ಹೈಲೈಟ್ ಆಗ್ತದೆ. ಈಗ ಅವ್ರ ಬಲ್ ಹೋದಾಗ ಇವ್ರ ಬಲ್ ಇರ್ತದೆ, ಅವರು ನಮಗೆ ಮಾತಾಡ್ತಾರೆ ಸರ್ ಅವ್ರ ಬಲ್ ಅದ ನಿಮ್ಮ ಬಲ್ ಹೋಗ್ಯದಂತೆ ಆ ಥರ गुरुशांत। तो जैसा कि गुरुशांत जी ने यहाँ पर बेलूर में किसानों के साथ प्रॉब्लम हो गया था, उन्होंने 3 दिन में करने का वादा दिया है। इस संदर्भ में जो जगन्नाथ चिलाबटे हैं वो लाइव आ रहे हैं, देखते हैं उनकी समस्या। ಸರ್ ಈಗ ಅವ್ರು ಆಶ್ವಾಸನೆ ಕೊಟ್ಟಿದ್ದಾರೆ ಸರ್ 3 ದಿನದಾಗ ಮಾಡ್ತಾ ಅಂದ್ರೆ, ಒಂದು ವೇಳೆ 3 ದಿನದಾಗ ಮಾಡಲ್ಲ ಅಂದ್ರೆ ಮುಂದಿನ ಕಾರ್ಯರೂಪ ಏನು ಮಾಡ್ತೀರಿ ಸರ್? ಈಗ ದಯಮಾಡಿ ಈ ಸಾಹೇಬರು ಇಲ್ಲಿ ಬಂದು ಎಲ್ಲ ರೈತರಿಗೆ ಬಂದು ರಿಕ್ವೆಸ್ಟ್ ಮಾಡ್ಕೊಂಡು 4 ದಿವಸ ಒಂದು ವೇಳೆ ಕೆಲಸ ಕಂಪ್ಲೀಟ್ ಲೈನ್ ಎಲ್ಲ ಸರಿ ಮಾಡಿ ಕೊಡ್ತೀನಿ, ನಾನು ಸ್ವಂತ ಇಲ್ಲೇ ಇದ್ದು ಲೈನ್ ಸರಿ ಮಾಡಿ ಕೊಡ್ತೀನಿ ಎಂಬ ಆಶ್ವಾಸನೆ ಕೊಟ್ಟಾರ. ಒಂದು ವೇಳೆ ಮಾಡಿಲ್ಲ ಅಂದರೆ ಮುಂದೆ ನಾವು ಉಗ್ರವಾದಂಥ ಹೋರಾಟ ಮಾಡ್ತೇವೆ. ಅದ್ರ ಜವಾಬ್ದಾರಿ ಅವರೇ ಇರ್ತಾರೆ. AW ಅವ್ರನ್ನೂ ಇರಲ್ಲ, JE ಅವ್ರನ್ನೂ ಇರಲ್ಲ. ಯಾಕಂದ್ರೆ ಜಿಮ್ಮೆದಾರಿ ಇವತ್ತು ನಮ್ಮೆಲ್ಲರಿಗೂ ಮೀಡಿಯಾ ಮುಖಾಂತರ ಜನರ ಮುಖಾಂತರ ಅವರೇ ಆಶ್ವಾಸನೆ ಕೊಡ್ತಾರೆ. ಅದಕ್ಕೆ ಒಂದು ವೇಳೆ ಇದನ್ನು ಲೈನ್ ಸರಿಪಡಿಸಿಲ್ಲ ಅಂದ್ರೆ ದಯಮಾಡಿ ಮುಂದಿನ ಹೊಣೆಗಾರರು ಅವರೇ ಇರ್ತಾರೆ. ಕೆಲಸ ಇಲ್ಲ ಅವ್ರು ಎಷ್ಟು ಗ್ಯಾಂಗ್ ತರ್ತಾರೆ ಗೊತ್ತಿಲ್ಲ, ಅವ್ರಿಗೆ ಎಷ್ಟು ಗ್ಯಾಂಗ್ ತರ್ತಾರೆ ಗೊತ್ತಿಲ್ಲ. ಲೈನ್ ಸರಿಪಡಿಸ್ಕೊಡ್ಬೇಕು ನಮ್ಗೆ ಗಂಟೆ ಗೊತ್ತು. ನಮ್ಗೆ ಅವ್ರು ಎಷ್ಟು ಗ್ಯಾಂಗ್ ತರ್ತಾರೆ ನಾವೇ ಕೇಳೋದು. ಎರಡನೇದು ದಯಮಾಡಿ ತಾವು ದಯಮಾಡಿ ಇನ್ನೊಂದು ಆಶ್ವಾಸನೆ ಕೊಡಬೇಕು. ಲೈನ್ ಮ್ಯಾನ್ ಇವತ್ತಿನಿಂದ ಅಪಾರ್ಟ್ಮೆಂಟ್ ನಾವು ಯಾರಿಗೆ ಮಾಡ್ತೀವಿ ಒಬ್ಬರಿಗೆ ಲೈನ್ ಮ್ಯಾನ್ ಅಪಾರ್ಟ್ಮೆಂಟ್ ನಿಮಗೆ ಅರೆಸ್ಟ್ ಮಾಡಿ ಪೊಲೀಸ್ ಸ್ಟೇಷನ್ ಸರ್ತಕ್ಕಂಥ ಪರಿಸ್ಥಿತಿ ಅಂತ ರೈತರು ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಏನು ಹೇಳ್ತಾರೆ ಸರ್? ನಮ್ಗೆ ಜೈಲಿಗೆ ಹೋಗೋದು ನಾನು ಇದಕ್ಕಿಂತ ಪೂರ್ವ ಹೋರಾಟ ಮಾಡಿ 17 ಸಲ ಜೈಲು ವಾಸ ಹೇಳ್ರಿ. ನಾನು 17 ಸಲ ಜೈಲು ವಾಸ ಕಂಡೋಗಿದ್ದೀನಿ. ಇದು 18ನೇ ಸಲ ಜೈಲು ವಾಸ ಕಂಡಾದ್ರೆ ನನಗೆ ದೊಡ್ಡ ಮಾತಿಲ್ಲ. ನಾನು ಅದಕ್ಕೆ ಭಯ ಪಡೋನು ಅಲ್ಲ. ನಾನು ಇವರೆಲ್ಲರ ಮರ್ಯಾದೆ ಹೋಗ್ಬಾರ್ದು. ಈ ಗಣಪತಿ ಅವ್ರು ಬಂದು ಕಸಿ ಆಶ್ವಾಸನೆ ಕೊಟ್ಟಿದ್ದು ಇಲ್ಲಿ ತನಕ ಸಹನೆ ಮಾಡಿದ್ವು. ಈಗ ಅವ್ರು ಬಂದು ಆಶ್ವಾಸನೆ ಕೊಡ್ಲತ್ತಾರ, ಸಂಪೂರ್ಣ ಇವ್ರು ನಡೆಸ್ತಾರ ಅಥವಾ ಇಲ್ಲ ನೋಡ್ತೀವಿ. ನೋಡಿ ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ ನಮ್ಮ ಜೈಲು ಭರೋ ಆಂದೋलन ಇಟ್ಕೊತೀವಿ. ओके सर, थैंक यू। तो जैसा कि यहाँ पर जो जगन्नाथ चिलावटे किसान के जो मुखंड में आज जो हुन्नाबाद के यही आए थे, अगर 3 दिन में ये बेलूर किसानों के साथ जो अन्याय हो रहा है, अगर 3 दिन में करंट सप्लाई अच्छी तरीके से नहीं होता है तो हम आने वाले दिनों में बेलूर में बसवेश्वर चौक में हम जेल भरो आंदोलन करेंगे बोल के अभी हमारे BK9 न्यूज़ मीडिया की ओर से बातचीत किए। ऐसे ही सनसनी खबरों के लिए क्या बेलूर किसानों को न्याय मिल पाएगा? क्या KB ऑफिसर की ओर से समर्थन मिल पाएगा? क्या KB ऑफिसर ऐसे ही लापरवाही करते रहेंगे? ऐसे ही सनसनी खबरों के लिए देखते रहिए BK9 न्यूज़, हर कदम हर वक्त भ्रष्टाचार के खिलाफ। ಮೊದಲನೇದು ಹೊಲಸದ್ದು ಒಂದು ಸರ್ಕಿಟ್ ಅದು, ಎರಡನೇದು ಬಸವ ಕಲ್ಯಾಣ ಈ ಭಾಗದಾಗ ಒಂದು ಸರ್ಕಿಟ್, ಮೂರನೇದು ಇದು ಮುಸ್ತಾಪುರದಿಂದ ಒಂದು ಫೀಲ್ಡ್ ನಮಗೆ ಬೇಲೂರು ಮೀನ್ಸ್ ಒಂದು 70% ಹುಲ್ಸೂರು ಬಸವ ಕಲ್ಯಾಣ ಮ್ಯಾಗ ಬಸವ ಕಲ್ಯಾಣ ಫೀಲ್ಡರ್ಗಳು ಹುಲ್ಸೂರು ಫೀಲ್ಡರ್ಗಳು ಕರೆಕ್ಟ್ ಕೆಲಸ ಮಾಡಬೇಕು. ಬೇಲೂರು ಸ್ಪೆಷಲ್ ಫೀಲ್ಡರ್ ಅಲ್ಲ, ಅಲ್ಲಿ ಸಮಸ್ಯೆ ಇಲ್ಲ ಇದ್ದಿಲ್ಲ ಅಂದ್ರೆ ಹಿಂಗಾಗಲ್ಲ, ದಿನ ಆಗ್ಲಕ್ಕೆ ಸಾಧ್ಯ. ಬೇಲೂರು ಫೀಲ್ಡರ್ ಒಂದೇ ಯಾಕೆ ಹಿಂಗೆ ಸ್ವಾಮಿದ್ದಾಗ ನಡೀತು, ಈಗ ಯಾಕೆ ನಡೀಲಿಲ್ಲ? ಅದೆಲ್ಲ ಬೇಡ, ಸರಿ ಮಾಡಲ್ಲ ಇವರು. ಸ್ವಾಮಿದ್ದಾಗ ನಡೀತು ಸರ್ ಮತ್ತೆ ಎರಡೇ ಸರಿ ಫೋನ್ ಸರ್ ಬರುತ್ತೆ ಸರ್. ನೀವು ಕರ್ಸ್ಕೊಡಿ ಸರ್, ಕರ್ಸ್ಕೊಡಿ. ಯಾವಾಗ ನಂಬಲ್ಲಿ ಟ್ರಾನ್ಸ್ಫರ್ ಆಗ್ಯಾರ
ನಮ್ಮ ಮನೆ ಲೈನ್ ಮನೆ 6 ತಿಂಗಳ ದಿನ ಆಯ್ತು. 6 ತಿಂಗಳ ದಿನ 6 ತಿಂಗಳದಾಗ 2 ತಿಂಗಳು ಬಿ ಲೈಟ್ ಸಿಕ್ಕಿಲ್ಲ. ನೀವು ಲೈನ್ ಮ್ಯಾನ್ ಇಲ್ರಿ ಅವನಿಗೆ ಇಲ್ಲಿ ಪಕ್ಕೆ ಕೊಡ್ಬೇಕಲ್ರಿ. ದೇಶಗಳು ಆದೇಶ ಬೇಕಲ್ಲ, ನಾವು ನಿಮ್ಗೆ ಆದೇಶ ಮಾಡುತ್ತಿದ್ದೀವಿ. ನಮಗೆ ಕರೆಂಟ್ ಆದೇಶ ಹೋಗಿ ಈ ಸೆಕ್ಷನ್ ಕರೆಂಟ್ ನೋಡ್ಕೊಂಡು ನಿಮ್ಗೆ ಅರ್ಥ ಆಯ್ತು. ಈ ಸೆಕ್ಷನ್ ಕರೆಂಟ್ ಕಬ್ಬಿನ ಮೇಲೆ ಜೀವನ ಅದ ಸರ್. ಅದು ಬಿ ಒಂದ್ ಕೈ ಕೊಟ್ರಿ ಏನ್ ಮಾಡ್ಬೇಕು ಹೇಳಿ? ಏನ್ ಮಾಡ್ಬೇಕು? ನಮ್ಮ ಶಿವರ್ಕ ಸ್ಟೇಷನ್ದಾಗೂ ಫಾಲ್ಟ್ ಅದ. ಸರ್ ನಿರಂತರ ಕುಡಬೇಡ ಅಂತ ನೀವೇ ಅಂದಿರಿ ಅಂತ ನೀವ್ ಯಾಕಲ್ಲ ಸರ್? ನಿರಂತರ ಕುಡಬೇಡ ಅಂತ ಬೇಲೂರು ನೀವೇ ಸರ್ ನಿರಂತರ ಬೇಲೂರು ಕುಡಬೇಡ ಎದ್ರ ಸಲಿಂದ ಸರ್? ನಮ್ಮಲ್ಲಿ ಏನ್ ಮಾಡ್ತಾರ? ಎಲ್ಲ ಹಳ್ಳಿ ಪಳ್ಳಿ ನಿರಂತರವ ಸರ್. ನಮ್ಮೂರಿಗೆ ಹಾಕಿಲ್ಲ ಸರ್. ಎಲ್ಲ ಈ ಕಡೆಯಿಂದ ಹಂದಿ ನಮ್ಮೂರ ಸೇರ್ಯಾವ ಸರ್. ಟೈಮ್ ಕೂಡ ಸರ್ ನಮ್ ಹೊಲಕ್ ಹೋಯ್ತೀನಿ ಅಥವಾ ಎಲ್ಲರೂ ಹೊಲಕ್ ಹೋಗ್ರಿ. ಯಾರ್ದು ಹೊಲಕ್ ಕೈ ಜೋಡಿಸ್ತೇವೆ ಸರ್. ಜರ ನೋಡ್ರಿ ಎಲ್ಲ ನಾವು ಬಿಡಲೇ, ಇವ್ರಿಗೆ ಬಿಡಲೇ, ನಾವು ಬಿಡಲೇ ಇಲ್ಲ. ಎಲ್ಲ ಹಳ್ಳಿಗಳಿಗೆ ಆದೇಶ ಅದ, ನಮ್ಮ ಊರಿಗಿಲ್ಲ ಸರ್. ಅದು ರಾತ್ರಿ ಹೊತ್ತಿನಾಗ ಸಪ್ಲೈ ಕೊಟ್ಟಾಗ ದೊಡ್ಡಿಗಳಿಗೆ ತೊಟ್ಟಿಗಳಿಗೆ ಏನ್ ಮನಿಗಳವಲ್ಲ ಮನಿಗಳಿಗೆ ಮೀಟರ್ ಹಾಕಿ ಸರ್ವಿಸ್ ಮಾಡ್ರಿ ಅಂತ ಕೊಟ್ರು. ಅದಕ್ಕೆ ಒಂದು OLPR ರಿಲೇಗಳು ಏನವ ಅಂದ್ರೆ ಒಂದಿಷ್ಟು ಮೀಟರ್ಸ್ ಬೈಫರ್ಕೇಶನ್ ಮಾಡೋದಾಗ ಎಲ್ಲ ಮೀಟರ್ಗಳು ಬಿಟ್ಟು ಹೋಗಿ ಎಲ್ಲ ಲೋಡ್ ಅವ. ಆ ಒಂದು ಲೋಡಿಗೆ ಅಷ್ಟೇ ರೆಸ್ಟ್ರಿಕ್ಟ್ ಮಾಡ್ಯಾರ 15 ಆ್ಯಮ್ಸ್. ಅದು ನೀವು ಪೂರ್ತಿ ವಿಲೇಜ್ ಯೂಸ್ ಮಾಡಿದ್ರು 15 ಆ್ಯಮ್ಸ್ ಆಗಲ್ಲ. ನಿಮ್ದು ಪೂರ್ತಿ ವಿಲೇಜ್ ಹೊಡೆದ್ರು 15 ಆ್ಯಮ್ಸ್ ಆಗಲ್ಲ. ಈಗ IPSET ಫೀಡರ್ ಚಾಲೂ ಮಾಡಿದ ತಕ್ಷಣ 15 ಆ್ಯಮ್ಸ್ ಆಗಿಬಿಡ್ತದೆ ಇಮಿಡಿಯೇಟ್ ಆಗಿ. ಅಲ್ಲಿ ಇನ್ನೂ ಅದು ನಿಮ್ದು ಎಕ್ಸಿಸ್ಟಿಂಗ್ ಲೋಡ್ 15 ಆ್ಯಮ್ಸ್ನೂ ಇಲ್ಲ, ಅಲ್ಲಿ ಅಷ್ಟು RR ನಂಬರು ಇಲ್ಲ. ಅದು ಎಲ್ಲಿ ಭಾಳ ಆದರೂ ಒಂದು 5 ಆ್ಯಮ್ಸ್ ಅದ್ರ ಬಿ ರಿಸ್ಟ್ರಿಕ್ಟ್ ಆಗ್ಬೋದು. 10, 15, 20 ಆ್ಯಮ್ಸ್ ಆದ್ರೂ ಕೂಡ ನಾವು ಮ್ಯಾನ್ಯುವಲಿಯಾಗಿ ನಡೆಸ್ತಾ ಇದ್ದೀವಿ. ಆಮೇಲೆ ಅದು 2/3 ಮಾಡಿದ ತಕ್ಷಣ ಇಮಿಡಿಯೇಟ್ ಏನಾಗ್ಲತ್ತದ, ಟ್ರಾನ್ಸ್ಫಾರ್ಮರು 1-2 ತಿಂಗಳು ನಡೆಯೋ ಟ್ರಾನ್ಸ್ಫಾರ್ಮರ್ 3 ದಿವಸಕ್ಕೆ ಅದು 2/3 ಮ್ಯಾಗ ಯಾರೋ ಮಾಡ್ತಾರೆ XYZ 2/3 ಮಾಡಿದ ತಕ್ಷಣ ಒಂದು ಕೊಯ್ಲು ಪೂರ್ತಿ ಬರ್ಂಟ್ ಆಗಿ ಹೊಂಟದ. ಈಗ 100 kV ಟ್ರಾನ್ಸ್ಫಾರ್ಮರ್ ಬರ್ಂಟ್ ಆಗಿ ಬಂತು ಅಂತಂದ್ರೆ ಮಿನಿಮಮ್ ರಿಪೇರ್ ಆಗಿ ಬರ್ಲಿಕ್ಕೆ 7 ದಿವಸ ಬೇಕು. ನಿಮ್ಮ ಲೆಕ್ಕದ ಪ್ರಕಾರ ಹೇಳ್ರಿ. ಇಲ್ಲ ನೀವು ಸಿಂಗಲ್ ಫೇಸ್ ಏನು ಅಭ್ಯಂತರ ಇಲ್ಲ. ನಿಮ್ಮ ಲೆಕ್ಕದ ಪ್ರಕಾರ ಹೇಳ್ರಿ. ಈ ಸಿಂಗಲ್ ಫೇಸ್ ಕೊಡೋದ್ರಿಂದ ರಾತ್ರಿ ಫಾರ್ಮರ್ಸ್ಗಳು ಯೂಸ್ ಮಾಡೋಕೆ ಮೊದಲಿಂದ ಎಷ್ಟು ಟ್ರಾನ್ಸ್ಫಾರ್ಮರ್ಗಳು ನಮ್ಮಲ್ಲಿ ಹೋಗ್ಯಾವ ಲೆಕ್ಕ ಕೊಡಿ. ಪಟ್ಟಿರಿಂದ ಹೋಗ್ಯಾವ ಎಷ್ಟು ಟ್ರಾನ್ಸ್ಫಾರ್ಮರ್ ನಮ್ಗೆ ಲೆಕ್ಕ ಕೊಡಿ. ಏಪ್ರಿಲ್ ತಿಂಗಳಿಂದ ಇಲ್ಲಿ ತನ ಈಗ ಆಸ್ ಅ ಡಿವಿಷನಲ್ ಆಫೀಸರ್ ಇದ್ದೀನಿ. 1-2 ತಿಂಗಳು 1.5 ತಿಂಗಳು ಈಗ ನಿನ್ನೆ 2 ತಿಂಗಳಾಯ್ತು. ಸುಮಾರಾಗಿ 250 ಟ್ರಾನ್ಸ್ಫಾರ್ಮರ್ಗೂ ಹೋಗ್ಯಾವ. ನಮ್ಮೆಲ್ಲದ ಹೋಗಿದೆ ಹೇಳ್ರಿ. ನಿಮ್ಮ ಟೋಟಲ್ ನವದಿನ ಬಂದ್ರಿ ಅವ್ರ ಯಾಕಿಲ್ಲ ಸರ್ ಇಲ್ಲಿ ಇಲ್ಲ ಚಿರಡೆ ಗಣಪತಿ ಸರ್ ಅವ್ರು ಎಕಡೆ ಹೋಗ್ಕೊಂತಾರ ಹಿಂದಕ್ಕೆ ಬಿ ಆಶ್ವಾಸನೆ ಹಿಂಗೆ ಕೊಟ್ಟರು ಸರ್. ಅದು ಒಂದ್ ಬಾರ ಫಸ್ಟ್ ಟೈಮ್ ನ್ಯೂಸ್ ಮಾಡಿದ್ವಿ. ಅದು ಏನೋ ಕ್ರಮ ತಗೊಂಡಿಲ್ಲ. 15 ದಿನ ಮಾಡಿದ್ರು ಮತ್ ರೈತರಿಗೆ ಅನ್ಯಾಯ ನಿಮಿಷ ಸರ್. ನಿಮ್ ಚಿರಡೆಯವರ ಈಗ 4 ರೈತರು ಕಂಪ್ಲೇಂಟ್ ಒಂದು ಫೋನ್ ಎತ್ತಲ್ಲ ಸರ್. ನಿಮ್ ಚಿರಡೆಯವ್ರ ಒಂದು ಫೋನ್ ಎತ್ತಲ್ಲ. ಯಾಕೆ ಎತ್ತಲ್ಲ? ಅವ್ರ ಸರ್ಕಾರ ಸಂಬಳ ತೋತಾ ಇಲ್ವಾ? ಯಾಕ ರೈತ ಎದ್ರ ಕಡೆಯಿಂದ ಫೋನ್ ಎತ್ತಲ್ಲ ಸರ್?
ಇವ್ರಿಗೆ ಬೈತಾರೆ ಎತ್ತರ ಮುರಿ ಹತ್ತಿರ ಇವ್ರಿಗೆ ಬೈತಾರೆ ನೀವು ನೋಡಿ ಬೈತಾರಿಲ್ಲ ನೋಡ್ರಿ ನೀವು ಮುರಿ ಹಾಕಿ ಹತ್ತಿರ ಬೈತಾರಿಲ್ಲ ನೋಡ್ರಿ 12 ರಾತ್ರಿ 12 ತನಕ ಕೆಲಸ ಮಾಡತ್ತಾರ ಅನ್ನೇ ಮಾತಾಡೋದಿಲ್ಲ ಯಾರಿಗೂ ದಯಮಾಡಿ ತಮಗೊಂದು ರಿಕ್ವೆಸ್ಟ್ ಮಾಡ್ಕೊತೀವಿ ನೀವು ಇನ್ನೊಂದು 4 ಬೈ ನಮಗೆ ಯಾಕಂದ್ರೆ ನಾವು ರೈತರು ಅದಕ್ಕೆ ಹುಟ್ಟಿದ ಸರ್ ನೀವು ಫಸ್ಟ್ ಕರೆಂಟ್ ಎಷ್ಟು ಕೊಟ್ರಿ ಅದು ನೋಡ್ತಾರೆ ನಮ್ಮ ಕಡೆ ಮಂದಿಗೆಲ್ಲ ಅನ್ನ ಕೊಡ್ತೀವಲ್ಲ ನಾವು ಬೇಸ್ ಮಸಾಲಕ್ಕೆ ಅದಕ್ಕೆ ಸರ್ ಅದು ದಯಮಾಡಿ ನಾವು ಬೆಳೆದಿದ್ದೇನೆ ಬೇರೆ ಎಲ್ಲ ನಮ್ಗೆ ಯಾರ್ಯಾರು ಅಂತ ಕೇಳ್ಬೇಕ್ರಿ ಸರ್ ಕಬ್ಬ ಹಾಕಿದವ್ರು ರೊಕ್ಕ ಹಾಕೋ ಆ ಕಡೆ ಹೋದ್ರು ಅವರು ನೀವು ತೊಂದರೆ ಇಲ್ಲಿ ಯಾವ್ದಕ್ಕಂತ ಆಗ್ಬೇಕು ಫಸ್ಟ್ ಒಂದು ಲೈನ್ ಮ್ಯಾನ್ ಅಪಾರ್ಟ್ಮೆಂಟ್ ಮಾಡಿಕೊಟ್ಟು ಫಸ್ಟ್ ಲೈನ್ ಮ್ಯಾನ್ ಎರಡು ಫಸ್ಟ್ ಕಂಟಿನ್ಯೂ ಲೈನ್ ಮೇಲೆ ನಮ್ಮ ಊರಾಗ ಇರ್ಬೇಕು ಸರ್ ನಮ್ಮ ಊರ್ದು ದೊಡ್ಡದ ಸರ್ ಮತ್ ನಮ್ ಬೀದರ್ ಡಿಸ್ಟ್ರಿಕ್ಟ್ ಬೇಲೂರ್ದಾಗ ಫಸ್ಟ್ ಅದ ಬೇಕಿದೆ ಸರ್ ಈಗ ನೀವೇನ್ ಮಾಡ್ತೀರಿ ಹೇಳಿ ದಯಮಾಡಿ ಇದು ಲೈನ್ಮ್ಯಾನ್ಗಳು ಇಲ್ಲಿ ಹೆಚ್ಚು ಕಮ್ಮಿ ಈಗ ಸಬ್ ಡಿವಿಷನಲ್ ಆಫೀಸರ್ ಅವ್ರವ್ರು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು ಈಗ ನನಗೆ ರಾಜೇಶ್ವರ್ನಾಗ ರಿಕ್ರೂಟ್ ಆಗಿ ಬಂದಿದ್ದು 2 ಲೈನ್ಮೆನ್ ತಂದು ಹುಲ್ಸೂರ್ನಾಗೆ ಹಾಕೊಂಡೆ ಸ್ಟಾಫ್ ಇಲ್ಲ ರಿಕ್ವೈರ್ಮೆಂಟ್ ಅದ ಅವ್ರು ಮಾಡ್ಕೋಬೇಕು ದಯಮಾಡಿ ನೀವು ಅವ್ರ ಎರಡು ಲೈನ್ ಮೇಲೆ ಕೊಟ್ರ ಅಟ್ರ ಹಳಿ ತೊಗೊಂತಿರ್ತಾರ ಅವ್ರ ಆಕಡೆ ನಾವೀ ಸಳಿ ಆಕಡೆ ಹೋದ್ರಂದ್ರೆ ಇಲ್ಲಿ ಗಪ್ಪ ನೀವು ಇದು ಲೈನ್ಮೆನ್ಗಳು ಆಕ್ಸಿಡೆಂಟ್ ಆಗಿದೆ 2 ಲೈನ್ಮೆನ್ಗಳು